ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸಮಾಜ ಕಲ್ಯಾಣ ಇಲಾಖೆಯ ಉಳಿಕೆ ಮೂಲವರ್ಗದಲ್ಲಿ ಕಾಲಿರತಕ್ಕಂಥ ಈ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರವಾಗಿ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಿಕ್ಕೆ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಆನ್ಲೈನ್ ಮುಖಾಂತರವಾಗಿ ಅಪ್ಲಿಕೇಶನ್ಸ್ ಕಾಲ್ಫರ್ ಮಾಡಿದೆ. ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕಲ್ಲಿ ಕ್ರೈಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿತ್ತು. ಅದಾದ ನಂತರದಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಈ ಸಮಾಜ ಕಲ್ಯಾಣ ಇಲಾಖೆಯ ಬ್ಯಾಕ್ಲಾಗ್ಸ್ ಏನಿದೆ ಉಳಿಕೆ ಮೂಲರಿಂದ ಅಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗ ನೋಟಿಫಿಕೇಷನ್ ಮಾಡಿರುವಂಥದ್ದು. ನಾನು ಒಂದು ಸಣ್ಣ ಹಿಂಟನ್ನು ನಿನ್ನೆ ಕೊಟ್ಟಿದ್ದೆ. ಇದೊಂದು PDF ಅನ್ನು ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು, ಒಂದು KK ಇನ್ನೊಂದು RPC ಎರಡಿದೆ. 100 ಹುದ್ದೆಗಳು ಪ್ಲಸ್ 40 ಹುದ್ದೆಗಳು, ಅಂದರೆ ಸುಮಾರು 140ಕ್ಕೂ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮ್ ಮಾಡಿದರೆ ನೋಡಿ. ಇಲ್ಲಿ PDF ಒಂದು ಸುಮಾರು 13ರಿಂದ 14 ಪೇಜ್ ಇದೆ. ಎಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ. ಸೊ ಯಾವುದು ಮುಖ್ಯವಾದಂಥ ಅಂಶಗಳು ಅಂತ ಅನಿಸುತ್ತೆ ಅವುಗಳ ಕಡೆ ಈಗ ಒಂದು ಕಡೆಯಿಂದ ಗಮನ ಹರಿಸೋಣ. ನೋಡಿ 20ನೇ ತಾರೀಕಲ್ಲೇ ಇದನ್ನು ಡಿಸ್ಕ್ಲೋಸ್ ಮಾಡಿದರೆ, ಅಂದರೆ ಈ ಒಂದು PDF ಕಾಪಿಯನ್ನು 20ನೇ ನೋಡಿ ಇಲ್ಲಿ ಹಿಯರ್ ವಿ ಗೋ. ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ನೋಡಿ, ಇಲ್ಲಿ ಹೇಳ್ಬಿಡಿದ್ರೆ ವಸತಿ ಶಾಲಾ ಶಿಕ್ಷಕರು ವೇತನ ಶ್ರೇಣಿಯನ್ನು ಆರಂಭದಲ್ಲಿ ಹೇಳಿದ್ದಾರೆ 41,300ರಿಂದ 81,800 ತನಕ ಇದೆ. ಸೊ ಒಟ್ಟು ಹುದ್ದೆಗಳ ಸಂಖ್ಯೆ 100 ಹುದ್ದೆಗಳು ಅಂತ ಇದೆ ಈಗ. ನೆಕ್ಸ್ಟು ನೋಡಿ ಕೆಳಗಡೆ ಒಂದು ಕಾಲಮಲ್ಲಿ ಮೆನ್ಷನ್ ಮಾಡ್ತಾರೆ ಇಲ್ಲಿ, ದಟ್ ಈಸ್ ಗಮನಿಸಿ, ಅಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟ ಮಾಡಲಾಗಿದೆ. ಅದು ಹೇಳ್ತೀನಿ ನಿಮಗೆ, ಅಂದರೆ ಈ ಹುದ್ದೆಗಳ ಕ್ಲಾಸಿಫಿಕೇಷನ್ ಹೇಗಾಗಿದೆ ಅದೊಂದು ಫಾರ್ಮ್ಯಾಟ್ ಇದೆ, ಅದನ್ನು ಶೇರ್ ಮಾಡ್ತೀನಿ ನಾನು. ಮುಂದುವರೆದು ಕಾಲಕಾಲಕ್ಕೆ ಸರ್ಕಾರ ನೋಟಿಫಿಕೇಷನ್ ಮಾಡ್ತಕ್ಕಂಥ ಆದೇಶಗಳಂತೆ ಸಂಬಂಧಪಟ್ಟ ಇಲಾಖೆಯು ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪರಿಷ್ಕರಿಸಿ ಸಲ್ಲಿಸಿದ್ದಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪರಿಷ್ಕರಣೆ ಷರತ್ತಿಗೆ ಒಳಪಟ್ಟಿರುತ್ತದೆ ಅಂತ ಹೇಳಿದ್ದಾರೆ. ಸೊ ಕಾಲಕಾಲಕ್ಕೆ ಏನು ಅಪ್ಡೇಟ್ಸ್ ಬರ್ತಾಯಿದೆ ಅವೆಲ್ಲವನ್ನು ಶೇರ್ ಮಾಡೋಣ. ಆ್ಯಂಡ್ ಕ್ಲಾಸಿಫಿಕೇಷನ್ PDF ಕೂಡ ಈ ವಿಡಿಯೋ ನಂತರದಲ್ಲಿ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ನಾನು. ಇನ್ನು ಈ ಉಳಿಕೆ ಮೂಲರಂಜದ ಶಿಕ್ಷಕ ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಕೇಳುವಂಥದ್ದು ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇ. ನೋಡಿ ಇಲ್ಲಿ ಐ ಥಿಂಕ್ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ವಸತಿ ಶಾಲಾ ಶಿಕ್ಷಕರು ನೋಡಿ ಏನಿದೆ ಇಲ್ಲಿ ಕ್ವಾಲಿಫಿಕೇಷನ್ನು, PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 2 year ಡಿಪ್ಲೊಮೊ ಇನ್ ಎಲಿಮೆಂಟ್ರಿ ಎಜುಕೇಷನ್. ಸೊ PUCಯಲ್ಲಿ 50% ಸ್ಕೋರ್ ಮಾಡಿರಬೇಕು ಅಂತ ಹೇಳಿದರೆ, ಆ್ಯಂಡ್ ಜೊತೆಗೆ 2 year ಡಿಪ್ಲೊಮೊ ಇನ್ ಎಲಿಮೆಂಟ್ರಿ ಎಕ್ಸಾಮಿನೇಷನ್ ಅಂದರೆ DEdನೇ ಮಾಡಿರಬೇಕು ಅಂತ ಹೇಳಿದ್ದಾರೆ. ಅಥವಾ ಅದಿಲ್ಲ ಅಂತಂದರೆ ಇನ್ನೊಂದು ಕ್ವಾಲಿಫಿಕೇಷನ್ನು PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 4 year ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಕ್ಸಾಮಿನೇಷನ್. 50% PUCಯಲ್ಲಿ ಆಗಿರಬೇಕು, ಇನ್ನು 4 ವರ್ಷಗಳ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನೂ ಒಂದು ಹೇಳಿದರೆ ಇಲ್ಲಿ PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 2 year ಡಿಪ್ಲೊಮಾ ಇನ್ ಎಜುಕೇಷನ್, ಅಂದರೆ ಸ್ಪೆಷಲ್ ಎಜುಕೇಷನ್ ಆಗಿರಬೇಕು PUC ಜೊತೆಗೆ 50% ಸ್ಕೋರ್ ಜೊತೆಗೆ, ಪ್ರೊವೈಡೆಡ್ ದಾಟ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದ ಸ್ಕೆಡ್ಯೂಲ್ ಕ್ಯಾಸ್ಟ್, ಸ್ಕೆಡ್ಯೂಲ್ ಟ್ರೈಬ್, ಕ್ಯಾಟಗರಿ 1 ಆಫ್ OBC ಆರ್ ಎ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದ ಕ್ಯಾಟಗರಿ ಆಫ್ ಪರ್ಸನ್ ವಿತ್ ಡಿಸಾಬಿಲಿಟಿ, ದ ರಿಕ್ವೈರ್ಮೆಂಟ್ ಆಫ್ ಮಾರ್ಕ್ಸ್ ಇನ್ PUC ಶೆಲ್ ಮಿನಿಮಮ್ 45% ಅಂತ ಹೇಳಿದ್ದಾರೆ. ಅಂದರೆ ಇವರಿಗೆಲ್ಲ ಈ ಒಂದು ಕ್ಯಾಟಗರೀಸ್ ಏನು ಮೆನ್ಷನ್ ಮಾಡಿದೆ ಇವರಿಗೆ 45% ಇದ್ದರೆ ಸಾಕು ಅಂತ ಹೇಳಿದರೆ, ಇವರನ್ನು ಹೊರತುಪಡಿಸಿ ಬೇರೆಯವರೆಲ್ಲ PUCಯಲ್ಲಿ 50% ಸ್ಕೋರ್ ಮಾಡಿರಬೇಕು ಅಂತ ಅದೊಂದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಸೆಕೆಂಡ್ ಒನ್ನಲ್ಲಿ ಹೇಳ್ತಾರೆ ಇಲ್ಲಿ, ಪಾಸ್ಡ್ ಇನ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕಂಡಕ್ಟೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಿದೆ ಇಲ್ಲಿ. ಸೊ ಗೌರ್ಮೆಂಟ್ ಕರ್ನಾಟಕ ಅಂತ ಬಂದರೆ ದಟ್ ಈಸ್ CTT ಬರುತ್ತೆ, ಅದು ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಎಕ್ಸಾಮ್ ಬರುತ್ತಲ್ಲ ಅದು ಬಂದುಬಿಡುತ್ತೆ. ಘಾಟ್ ಆಫ್ ಇಂಡಿಯಾ ಅಂತಂದರೆ, ಘಾಟ್ ಆಫ್ ಕರ್ನಾಟಕ ಅಂತಂದರೆ ಏನಾಗುತ್ತೆ ನಿಮಗೆ, ನಮ್ಮ ಕರ್ನಾಟಕ ರಾಜ್ಯ ನಡೆಸ್ತಕ್ಕಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗುತ್ತೆ. ಸೊ ಇಲ್ಲಿ CTT ಪೇಪರ್ ಕ್ವಾಲಿಫೈಡ್ ಆಗಿರಬೇಕು ಇಲ್ಲಿ. ಸೊ ನೆಕ್ಸ್ಟು ಈ ಟಿಪ್ಪಣಿಯಲ್ಲಿ ಒಂದಷ್ಟು ಇಲ್ಲಿ ಮೆನ್ಷನ್ ಮಾಡ್ತಾರೆ ಇಲ್ಲಿ, ದಟ್ ಈಸ್ ಮೇಲೆ ನಮೂದು ಮಾಡಿದಂತೆ ವಿದ್ಯಾರ್ಹತೆಯನ್ನು ಹೊಂದದೇ ಇರತಕ್ಕಂಥ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರೆ ನಂತರ ಪ್ರಾಧಿಕಾರಕ್ಕೆ ಅಥವಾ ನೇಮಕಾತಿ ಸಮಿತಿಗೆ ವಿದ್ಯಾರ್ಹತೆ ಹೊಂದಿರುವುದಿಲ್ಲವೆಂದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಯಾವಾಗ ಬೇಕಾದರೂ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯೂಶ್ವಲಿ ಎಲ್ಲ ಯಾರು ಅಂತ ಕೆಲಸ ಮಾಡಲಿಕ್ಕೆ ಹೋಗಲ್ಲ, ಮಾಡಿದ್ರೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅನುಭವಿಸ್ತಾರೆ ಅವರು ಪಿಡಿಯೋದನ್ನು. ನೆಕ್ಸ್ಟು ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಏನು ಅವರು ಒಂದು ಡೇಟನ್ನು ನಿಗದಿ ಮಾಡಿದ್ದಾರೆ, ದಯಮಾಡಿ ಆ ಕೊನೆಯ ದಿನಾಂಕದವರೆಗೂ ವೆಯ್ಟ್ ಮಾಡಬೇಡಿ ಅಂತ. ಸಾಧ್ಯವಾದಷ್ಟು ಬೇಗ ಅಪ್ಲಿಕೇಶನ್ ಹಾಕಿದ್ರೆ ಬೆಟರ್ ಅಂತ. ಅದು ಕೊನೆಯ ದಿನಾಂಕದಂದು ಆಯಾ ಹುದ್ದೆಗಳು ನಿಗದಿಪಡಿಸಿದಂಥ ವಿದ್ಯಾರ್ಹತೆ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಆಲ್ಮೋಸ್ಟ್ ಎಲ್ಲ ಇಲಾಖೆಯ ನೋಟಿಫಿಕೇಷನಲ್ಲೂ ಕೂಡ ಇದೊಂದು ಮೆನ್ಷನ್ ಮಾಡಿರ್ತಾರೆ. ಅಂದರೆ ರಿಸರ್ವೇಷನ್ ಕೋಟದಲ್ಲಿ ಅಪ್ಲಿಕೇಶನ್ ಹಾಕೋರು ಒಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋದಾಗಿರ್ಬೋದು, ಈ ಗ್ರಾಮೀಣ ಪ್ರಮಾಣ ಅಭ್ಯರ್ಥಿಗಳು ಮಾಡಿಸೋದಾಗಿರ್ಬೋದು, ಇವೆಲ್ಲವನ್ನು ದ ಎಂಡ್ ಡೇಟ್ ಆಫ್ ಅಪ್ಲಿಕೇಶನ್ ಒಳಗಡೆ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಆಯಿತಾ. ಇನ್ನು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ವೆಯ್ಟ್ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಯಾವುದೇ ಥರ ಮೇನ್ CET ರಿಕ್ರೂಟ್ಮೆಂಟ್ ಎಕ್ಸಾಮ್ಗೆ ಅವಕಾಶ ಕೊಡಲ್ಲ ಆ್ಯಕ್ಚುಲ್ ಆಗಿ. ಅದೇನಿದ್ರು ಈ ಅರ್ಹತಾ ಪರೀಕ್ಷೆಗಳಿಗೆ ಲಾಸ್ಟ್ ಸೆಮಿಸ್ಟರ್ ಅಥವಾ ಲಾಸ್ಟ್ ಇಯರ್ ಇದ್ದರೆ ಅವಕಾಶವನ್ನು ಮಾಡ್ತಾರೆ, ಅಪಿಯರಿಂಗಲ್ಲಿ ಬರಿಬೋದು ಅಂತ ಅಂದ್ಬಿಟ್ಟು. ಇದು ಮೇನ್ CETಗೆ ಆ ಥರ ಅವಕಾಶ ಕೊಡಲ್ಲ. ಸೊ ಆ ರೀತಿ ಇಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ.
ಇನ್ನು ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನು ಇಲ್ಲಿ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಒಳಗೆ ಎಲ್ಲ ಅಭ್ಯರ್ಥಿಗಳು ಅಂಕಪಟ್ಟಿ ಆಗಿರ್ಬೋದು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು ಅಥವಾ ಸರ್ಟಿಫಿಕೇಟ್ ಆಗಿರ್ಬೋದು, ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಬೇಕು. ತುಂಬ ಜನ ಕೇಳ್ತಾರೆ ಕಾನ್ವಿಕೇಷನ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಈಗ ನಾನು ಅದನ್ನೇ ಹೇಳೋದು. ಸೊ ನೀವು ಯಾಕೆ ಒಂದು ಡಿಗ್ರಿಯನ್ನು ಮುಗಿಸ್ಕೊಂಡು ಕಾನ್ವಿಕೇಷನ್ಗೆ ಅಪ್ಲೈ ಮಾಡಲ್ಲ, ಅಥವಾ ಅಪ್ಲೈ ಮಾಡಿದ್ಮೇಲೆ ನೀವು ಯಾಕೆ ಇದನ್ನು ಎನ್ಕ್ವೈರಿ ಮಾಡಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಸೊ ತುಂಬ ಜನರದ್ದು ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ, ಯೂನಿವರ್ಸಿಟಿಯಿಂದ ಪ್ರಾಬ್ಲಮ್ ಆಗಿರುತ್ತೆ, ಕಾಲೇಜವರು ಫೀಸ್ ಈಸ್ಕೊಂಡು ಸಮ್ಟೈಮ್ಸ್ ಅದನ್ನು ಯೂನಿವರ್ಸಿಟಿಗೆ ಕಳಿಸಿರಲ್ಲ. ಅಂಥ ಟೈಮಲ್ಲಿ ಅವ್ರು ರೆಸ್ಪಾನ್ಸಿಬಲ್ಲು. ಇದು ಒಂದು ವರ್ಗ. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಿ ಅಪ್ಲೈ ಮಾಡಿ ಫೀಸ್ ಪೇಮೆಂಟನ್ನು ಮಾಡಿದ್ರು ಲೇಟ್ ಆದರೂ ಕೂಡ ಎನ್ಕ್ವೈರಿ ಮಾಡಲ್ಲ ತುಂಬ ಜನ. ಅದು ಯಾಕೆ ಮಾಡೋದು ನನಗೆ ಗೊತ್ತಿಲ್ಲ. ನೋಡಿ, ಇಲ್ಲೂ ಅದನ್ನೇ ಹೇಳಿದ್ದಾರೆ. ಇನ್ ಕೇಸ್ ಯಾವುದಾದ್ರು ಅಂಕಪಟ್ಟಿಗಳು ನಿಮ್ಮ ಹತ್ರ ಇಲ್ಲ ಅಂತಂದರೆ ಇಮಿಡಿಯೇಟ್ ಅಪ್ಲೈ ಮಾಡಿ, ದ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಒಳಗಡೆ ಅವೆಲ್ಲವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಸಂದೇಶ ಇದು ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ ಇನ್ನು 3ನೇ ಪಾಯಿಂಟಲ್ಲಿ ಇಲ್ಲಿ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂಥ ಅಂಕಪಟ್ಟಿ ಪ್ರಮಾಣ ಪತ್ರಗಳ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಮೂಲ ದಾಖಲೆಗಳ ಪರಿಶೀಲನೆಯ ಒಂದು ಟೈಮ್ನಲ್ಲಿ ಹಾಜರುಪಡಿಸಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಹಾಜರುಪಡಿಸಲಿಲ್ಲ ಅಂತಂದರೆ ಏನಾಗುತ್ತೆ, ಆ ಅಭ್ಯರ್ಥಿತನ ಅದು ರದ್ದಾಗೇ ಆಗುತ್ತೆ. ಅದನ್ನು ಇಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸೂಚನೆ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನದು, ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರೆಸ್ಪಾನ್ಸಿಬಿಲಿಟಿಯನ್ನು ಇಲ್ಲಿ ವಹಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಏಕೆಂದರೆ ಈ ಕ್ರೈಸ್ ರಿಕ್ರೂಟ್ಮೆಂಟು ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ ನಡೆಸುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಹಾಗಾಗಿ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ತುಂಬ ಜನ ಕೇಳ್ತಾ ಇದ್ದಾರೆ ಈಗ. ಸೊ ಟೀಚರ್ ರಿಕ್ರೂಟ್ಮೆಂಟ್ಗೆ ಅವಕಾಶ ಮಾಡಲೇ ಇಲ್ಲ ಕೊನೆಗೂ ಅಂತಂದ್ಬಿಟ್ಟು ಅಸೆಂಬ್ಲಿಲಿ ನೋಡಿದ್ರೆ ಮಾಡಿದ್ದೀವಿ ಅಂತ ಹೇಳ್ತಾರೆ, ಅಲ್ಲಿ ಏನು ಚೇಂಜ್ ಆಗಿಲ್ಲ ನೋಟಿಫಿಕೇಷನಲ್ಲಿ. ಅದೊಂದು ಕತೆ ಆಗಿಬಿಟ್ಟಿದೆ. ನೋಡಬೇಕು ಅದು ಯಾವಾಗ ಏನು ಮಾಡ್ತಾರೆ ಅಂತ, ಅದು ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿಯೂ ಕೂಡ ವಯೋಮಿತಿಯಲ್ಲಿ ಇಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಸೊ GM ಅವರಿಗೆ 40 ವರ್ಷಗಳು, ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಆ್ಯಸ್ ಪರ್ ಆ್ಯಕ್ಟು ಇಲ್ಲಿ ವಯೋಮಿತಿ ಸಡಲಿಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಗರಿಷ್ಠ ವಯೋಮಿತಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ ಎಕ್ಸಾಮನ್ನು ಬರಲಿಕ್ಕೆ ಅಂತ ಅಂದ್ಬಿಟ್ಟು. ಮುಂದುವರೆದು ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳು 1977ರಲ್ಲಿ ನಿರ್ದಿಷ್ಟಪಡಿಸಿರತಕ್ಕಂತೆ ಈ ಕೆಳಗಿನ ಸಂದರ್ಭಗಳಲ್ಲಿ ಸದರಿ ನಿಯಮಗಳಲ್ಲಿ ನಿಗದಿಪಡಿಸಿರತಕ್ಕಂಥ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಆ್ಯಸ್ ಪರ್ ರೂಲ್ಸು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಸಾಧ್ಯ ಅಂತ. ಇಲ್ಲಿ ಮೊದಲನೇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದಂಥ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರತಕ್ಕಂಥ ನಿಗಮದಲ್ಲಿ ಹುದ್ದೆ ಹೊಂದಿರತಕ್ಕಂಥ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ ಇಷ್ಟು ಜನರಿಗೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು ಅಂತ ಇಲ್ಲಿ ಅವರಿಗೆ ಮೆನ್ಷನ್ ಮಾಡಿದ್ದಾರೆ. ಆಯಿತಾ. ನೆಕ್ಸ್ಟು ಇನ್ನು ಮಾಜಿ ಸೈನಿಕರು ದಯಮಾಡಿ ಅವೆಲ್ಲ ನೀವು ಓದ್ಕೊಳ್ಬೇಕು, ಅವರಿಗೆಲ್ಲ ರಿಲ್ಯಾಕ್ಸೇಷನ್ಸ್ ಇದ್ದೇ ಇರ್ತದೆ. ಇನ್ನು ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಡೆಟ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು ಅಂತ ಹೇಳಿದ್ದಾರೆ. ಎಷ್ಟು ವರ್ಷ ಸರ್ವಿಸ್ ಮಾಡ್ತಾರೆ ಅಷ್ಟು ವರ್ಷಗಳವರೆಗೆ. ಇನ್ನು ನೆಕ್ಸ್ಟು ನೋಡಿ, ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 10 ಇಯರ್ಸು. ಇನ್ನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ವರ್ಷಗಳು ಅಥವಾ 5 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು ಅಂತ ಹೇಳಿದ್ದಾರೆ. ಇನ್ನು ವಿಧವೆಯಾಗಿದ್ದಲ್ಲಿ ಅದನ್ನು ಒಂದು ಪಾಯಿಂಟ್ ಕೋಟ್ ಮಾಡಿದರೆ ಇಲ್ಲಿ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ನಾನು ವಿಧವೆಯೆಂದು ಹಾಗೂ ಮದುವೆಯಾಗಿರುವುದಿಲ್ಲವೆಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಸಕ್ಷಮ ಪ್ರಾಧಿಕಾರ ಸೂಚಿಸಿದಾಗ ಅದರ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. ಅವ್ರಿಗೆ 10 ವರ್ಷಗಳ ಒಂದು ಇಲ್ಲಿ ಅವಧಿಯನ್ನೇ ಕೊಟ್ಟಿರುವಂಥದ್ದು. ಸೊ ಇನ್ನು ನೆಕ್ಸ್ಟು ಮುಂದುವರೆದಂತೆ ಭಾಳ ಮುಖ್ಯವಾದದ್ದು ದಟ್ ಈಸ್ ಅಪ್ಲಿಕೇಶನ್ ಮೋಡ್ ಯಾವ ಥರ ಆ್ಯಂಡ್ ಪ್ಯೂರ್ಲಿ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಆಗಬೇಕು. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಅಫಿಷಿಯಲ್ ವೆಬ್ಸೈಟು ಈಗಾಗಲೇ ಅಪ್ಲಿಕೇಶನ್ ಕಾಲ್ಫರ್ ಆಗಿದೆ. ನಿನ್ನೆ ಅದೊಂದು ವಿಂಡೋ ಹೇಗಿರುತ್ತೆ ಅಂತ ನಿಮ್ಗೆ ಹೇಳಿದ್ದೀನಿ. ಈಗ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಹೇಗೆ ಒಂದು ಲಾಗಿನ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು, ಸೊ ಅದೇ ಥರ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಫಸ್ಟು ಇಲ್ಲಿ. ಸೊ CETonline.karnataka.gov.in/ke ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಸೊ ಥ್ರೂ ದಟ್ ನೀವು ಅಪ್ಲಿಕೇಶನ್ ಸಲ್ಲಿಸ್ಬೋದು. ಆಮೇಲೆ ಇಲ್ಲಿ ಸೊ ಒಮ್ಮೆ ಸಲ್ಲಿಸಿದಂಥ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮಾಡೋದಾಗಲಿ ಅಥವಾ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇರಲ್ಲ. ಏನಾದರೂ ಇಲಾಖೆಯವರೇ ತಿದ್ದುಪಡಿಗೆ ಅವಕಾಶದ ಒಂದು ಆಪ್ಷನ್ ಬಿಡುಗಡೆ ಮಾಡಿದ್ರೆ ಅದು ಏನು ಪ್ರಾಬ್ಲಮ್ ಇಲ್ಲ, ನೀವು ಮಾಡ್ಕೊಳ್ಬೋದು. ಸೊ ಅಲ್ಲಿವರೆಗೂ ಯಾವುದೇ ಥರದ ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತ ಅಭ್ಯರ್ಥಿಗಳು ಭಾಳ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಅರ್ಜಿ
ಒಂದು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರೋದು 20ನೇ ತಾರೀಕಲ್ಲಿ. 21ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಸೊ 18/9/2026 ಸೊ ಲಾಸ್ಟ್ ಡೇಟು. ಇನ್ನು 19/9/2026 ದಟ್ ಈಸ್ ದ ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್. ಅದು ಅರ್ಥ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟು ಆನ್ಲೈನ್ ಮುಖಾಂತರನೇ ಇಲ್ಲಿ ಐ ಥಿಂಕ್ ಫೀಸನ್ನು ಪೇ ಮಾಡಿ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ಆನ್ಲೈನ್ ಮಾಡೋದು. ನೆಕ್ಸ್ಟು ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ, ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳ್ತಾರಲ್ಲ, ಸೊ ಅದು ಆಲ್ಮೋಸ್ಟು ಎಲ್ಲ ಇಲಾಖೆ ಹುದ್ದೆಗಳಿಗೂ ಅದು ಅಪ್ಲಿಕೇಬಲ್ ಆಗುತ್ತೆ. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡಂಥ ಅಭ್ಯರ್ಥಿಗಳು 2 ವರ್ಷ ಕಾಯಂ ಪೂರ್ವ ಅವಧಿಯಲ್ಲಿರ್ತಾರೆ. ಇನ್ನು ಪೇ ಸ್ಕೇಲ್ ಬಂದು ನಾನು ಆರಂಭದಲ್ಲಿ ಹೇಳಿದೆ. ಸೊ 41,300 ಆರಂಭ ಆದರೆ ಅದು 81,800 ತನಕ ಅವರಿಗೆ ಪೇ ಸ್ಕೇಲ್ ಇರುತ್ತೆ. ಇನ್ನು ಪಿಂಚಣಿ ಸೌಲಭ್ಯ, ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೊ ಇಲ್ಲಿ ಫೀಸ್ ಯಾರ್ಯಾರು ಎಷ್ಟೆಷ್ಟು ಪೇ ಮಾಡಬೇಕು ಅಂತಕ್ಕಂಥ ಒಂದು ಫೀಸನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ದಟ್ ಈಸ್ ನೋಡಿ, ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು, ಪ್ರವರ್ಗ 2A 2B 3A 3B ಇವರಿಗೆ 500 ರೂಪಾಯಿ ಅರ್ಜಿ ಶುಲ್ಕ, ರೂ 250 ಪ್ರಕ್ರಿಯೆ ಶುಲ್ಕ ಅಂತಿದೆ. ಸೊ ಅರ್ಜಿ ಶುಲ್ಕ, ಪ್ರಕ್ರಿಯೆ ಶುಲ್ಕ ಅಲ್ಲಿಗೆ 750 ಇವೆರಡನ್ನು ಕ್ಲಬ್ ಮಾಡಿ. ಸೊ ಒಂದು ಸಲ ಫೀಸ್ ಪೇಮೆಂಟ್ ಆಯಿತು ಅಂದರೆ ರೀಫಂಡ್ ಆಗಲ್ಲ, ಅದನ್ನು ಮೆನ್ಷನ್ ಮಾಡಿದರೆ. ಇನ್ನು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1, ಮಾಜಿ ಸೈನಿಕ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಮತ್ತು ಪ್ರಕ್ರಿಯೆ ಶುಲ್ಕವೆರಡೂ ಸೇರಿ 500 ರೂಪಾಯಿ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಎಕ್ಸಾಮ್ ಫೀಸ್ ಆಗಿ ಇಲ್ಲಿ ಅವರು ನೀಡಿರುವಂಥದ್ದು. ನೆಕ್ಸ್ಟು ಪರೀಕ್ಷೆಯ ದಿನಾಂಕ ಸದ್ಯಕ್ಕೆ ಇನ್ನೂ ಡಿಕ್ಲೇರ್ ಮಾಡಿಲ್ಲ, ಅವರು ವೆಬ್ಸೈಟಲ್ಲಿ ಹೇಳ್ತಾರೆ. ಸೊ ಅದನ್ನು ಮೆನ್ಷನ್ ಮಾಡಿದರೆ ಪರೀಕ್ಷಾ ದಿನಾಂಕವನ್ನು ನಂತರ ನಾವು ತಿಳಿಸ್ತೀವಿ ಅಂತ ಹೇಳಿದರೆ. ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಆ ಡೇಟನ್ನು ನೆಕ್ಸ್ಟ್ ಹೇಳ್ತೀವಿ ಅಂತ ಹೇಳಿದರೆ. ಸೊ ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ವಿಧಾನ ಹೇಗಿರುತ್ತೆ, ದ ಪ್ಯಾಟರ್ನ್ ಆಫ್ ದ ಎಕ್ಸಾಮಿನೇಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳಿದರು, ವಿವರವಾಗಿ ಹೇಳಿ ಸರ್ ಅಂತಂದ್ಬಿಟ್ಟು. ಸೊ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆನ್ಲೈನ್ ಮೋಡ್ ಅಥವಾ ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು ಅಂತ ಹೇಳಿದರೆ. ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆನ್ಲೈನ್ ಅಂದರೆ CBT ಅಥವಾ ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲಿ ಇದು ಕ್ಲಾರಿಟಿಯನ್ನು ಅವರೇ ಕೊಡಬೇಕು. ಇಲ್ಲಿ ಆನ್ಲೈನು ಅಥವಾ ಆಫ್ಲೈನ್ ಅಂತ ಎರಡೂ ಹೇಳಿದ್ದಾರೆ. ಸೊ ಯಾವ ಮೋಡಲ್ ನಡೀತಿದೆ ಅಂತ ಒಂದು ಸಲ ಕ್ಲಾರಿಟಿ ಅವರೇ ಕೊಡಬೇಕಾಗುತ್ತೆ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗ್ತಕ್ಕಂಥ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರದಲ್ಲಿ ತಿಳಿಸ್ತೀವಿ ಅಂತ ಹೇಳಿದರೆ. ನಿಮಗೆಲ್ಲ ಗೊತ್ತಿದೆಯಲ್ಲ. ಸೊ ಹಾಲ್ ಟಿಕೆಟ್ ರಿಲೀಸ್ ಆದಮೇಲೆ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕು ಅಂತಂದರೆ ಒಂದು ID ಪ್ರೂಫ್ನ ತಗೊಂಡು ಹೋಗಬೇಕು. ವೆದರ್ ಇಟ್ ಈಸ್ ಪಾನ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಒಂದು ID ಪ್ರೂಫ್ ಆಗಿರ್ಬೋದು, ಯಾವುದಾದ್ರು ಒಂದು ಅದರಲ್ಲಿ ತಗೊಳ್ಬೇಕು. ನೆಕ್ಸ್ಟು ಇನ್ನು ಕನ್ನಡ ಭಾಷಾ ಪರೀಕ್ಷೆ ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಆಲ್ಮೋಸ್ಟು ಬಹುತೇಕ ಇಲಾಖೆಗಳಲ್ಲಿ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ಇಟ್ಟಿದ್ದಾರೆ. ಅಂದರೆ ಯಾರು ಈ ಕನ್ನಡ ಭಾಷೆಯನ್ನು SSLC ಮತ್ತು PUCಯಲ್ಲಿ ಓದಿರಲ್ವೋ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಅದನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಿಮಗೆ, ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ. ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸ್ತಕ್ಕಂಥ ಅಂದರೆ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ತತ್ಸಮಾನವೆಂದು ಘೋಷಣೆ ಮಾಡಿದಂಥ ಯಾವುದೇ ಎಕ್ಸಾಮಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ಒಂದು ಸಬ್ಜೆಕ್ಟನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು ಮತ್ತು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಯನ್ನು ಪಾಸ್ ಮಾಡಿದ್ರೆ ಅವರಿಗೆ ಈ ಒಂದು ಪರೀಕ್ಷೆಯಿಂದ ವಿನಾಯಿತಿ ಇರ್ತಿದೆ. ಅವರು ಇಲ್ಲಿ ಈ ಎಕ್ಸಾಮನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡದೆ ಕನ್ನಡ ಮಾಧ್ಯಮದಲ್ಲೂ ಓದಿಲ್ಲದೆ ಇದ್ದರೆ ಅಂಥವರು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಬಹು ಆಯ್ಕೆ ಮಾದರಿ ಪ್ರಶ್ನೆಯನ್ನು ಇರ್ತಿದೆ, ಅವರ ಎಕ್ಸಾಮನ್ನು ಕಡ್ಡಾಯವಾಗಿ ಬರಲೇಬೇಕು. ಕನಿಷ್ಠ 150 ಅಂಕವನ್ನು ಒಳಗೊಂಡಿರ್ತಿದೆ. ಅದರಲ್ಲಿ 50% ಸ್ಕೋರ್ ಅಂದರೆ 50 ಅಂಕವನ್ನು ಅವ್ರು ಗಳಿಸಬೇಕು. ಇನ್ನು ಗೈರು ಹಾಜರಾದ ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಯ ಪ್ರಕ್ರಿಯೆಗೆ ಅರ್ಹರಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿ ಇಟ್ಕೊಂಡು ಸಿದ್ಧಪಡಿಸಲಾಗುವುದು. ಆಲ್ಮೋಸ್ಟು ಎಲ್ಲವೂ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಭಾಳ ಸಿಂಪಲ್ ಆದಂಥ ಪ್ರಶ್ನೆಯನ್ನು ಅಲ್ಲಿ ಕೇಳಾಗುತ್ತೆ. ನೀವು ಗ್ರಾಮರನ್ನು ತುಂಬ ಚೆನ್ನಾಗಿ ಓದ್ಕೊಂಡ್ರೆ ಆರಾಮಾಗಿ 150ಕ್ಕೆ 50 ಇವನ್ ಎಬವ್ 80 ಸ್ಕೋರ್ ಮಾಡ್ಬೋದು ಆರಾಮಾಗಿ. ಸೊ ನೆಕ್ಸ್ಟು ಇನ್ನು ಅದನ್ನು ಬಿಟ್ಟರೆ ಪ್ರಶ್ನೆ ಪತ್ರಿಕೆಯ ಒಂದು ಪಠ್ಯಕ್ರಮ ಇಟ್ ಈಸ್ ವೆರಿ ಇಂಪಾರ್ಟೆಂಟು, ಅದನ್ನು ಹೇಳ್ಬಿಡ್ತೀನಿ ನಾನೀಗ ನಿಮಗೆ. ಮತ್ತು ಡ್ಯೂರೇಷನ್ ಒಂದು ಪತ್ರಿಕೆಗೆ ಎಷ್ಟು ಅಂತ ಅಂದ್ಬಿಟ್ಟು. ಸೊ ಪೇಪರ್ 1 ಬಂದು ಯೂಸಲಿ ನಿಮಗೆ ಇಟ್ಸ್ ಎ GK ಪೇಪರವರು ಯಾವ್ಯಾವ ಕಂಟೆಂಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೊಡಲಾಗಿರುತ್ತೆ GKನಲ್ಲಿ ಅಂತ. ಸೊ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನದ ವಿಚಾರಗಳ ಕಡೆ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ಒಂದು ವಿಚಾರಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾರತೀಯ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾರತದ ಭೂಗೋಳದ ವಿಷಯಗಳು,
ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಚಾರಗಳು, ಇನ್ನು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಚಾರಗಳು ಅಂತ ಇದೆ. ಆಲ್ಮೋಸ್ಟ್ ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಟೆಂಟ್ಸಲ್ಲಿ ಕೆಲವೊಂದು ಕಂಟೆಂಟ್ಸು ಸ್ಟೇಟ್ ಬುಕ್ಕಲ್ಲಿ ಅವೈಲೇಬಲ್ ಆಗುತ್ತೆ. ನಿಮಗೆ 6 to 10 ಅಂತ ಏನು ಬರುತ್ತೆ ಸ್ಟೇಟ್ ಬುಕ್ಸು ನಿಮಗೆ, ಅವುಗಳಲ್ಲಿ ಒಂದಷ್ಟು ಇಲ್ಲಿ ಕ್ಲಬ್ ಆಗುತ್ತೆ. ಸೊ ಪತ್ರಿಕೆ 100 ಅಂಕದ ಒಂದು ಪ್ರಶ್ನೆಯನ್ನು ಅಲ್ಲಿ ಕೇಳಲಾಗುತ್ತೆ. ಸೊ ಒಟ್ಟು ಪ್ರಶ್ನೆಗಳು 100, ಗರಿಷ್ಠ ಅಂಕಗಳು 100, ಅವಧಿ ಬಂದು 2 ಗಂಟೆ ಪತ್ರಿಕೆ ಇದು. ಇನ್ನು ಪೇಪರ್ 2 ಬಂದು ಇಟ್ಸ್ ಎ ಸ್ಪೆಸಿಫಿಕ್ ಪೇಪರ್, ಆಯಿತಾ, ನಿರ್ದಿಷ್ಟ ಪತ್ರಿಕೆ ಇದು. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ, ಈ ಮೂರನ್ನು ಅದು ಒಳಗೊಂಡಿರ್ತದೆ. ಅಂದರೆ ಆಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪ್ರಶ್ನೆಯನ್ನು ಕೇಳಾಗಿರುತ್ತೆ. ಈಗ ಕನ್ನಡ ಆದರೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಾಗಿರುತ್ತೆ, ಅದು ಸ್ಪೆಸಿಫಿಕ್ ಪೇಪರ್ ಅದು, ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಹೇಳಿದರೆ ಸೂಚನೆ ಅಂತ ಹೇಳ್ಬಿಟ್ಟು ಕ್ವಾಲಿಫಿಕೇಷನ್ ಮಾರ್ಕ್ಸ್ ಬಗ್ಗೆ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. 30% ಸ್ಕೋರ್ ಮಾಡಲೇಬೇಕಾಗುತ್ತೆ ಆತ, ಆಯಿತಾ. ಸೊ ಮಾಡಲಿಲ್ಲ ಅಂತಂದರೆ ಅವರು ಅರ್ಹತೆಗೆ ಕನ್ಸಿಡರ್ ಆಗಲ್ಲ, ಅನರ್ಹರಾಗ್ತಾರೆ. ಇನ್ನು ನೆಗೆಟಿವ್ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳಿದರೆ ಇಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ನಾನು ಆವಾಗಲೇ ಹೇಳಿದ ಹಾಗೆ 4 ಪರ್ಯಾಯ ಉತ್ತರವನ್ನು ಕೊಡಲಾಗುತ್ತೆ. ಸೊ ಯಾವುದಾದ್ರು ಒಂದು ಉತ್ತರ ತಪ್ಪಾಯಿತು ಅಂತಂದರೆ ಅಲ್ಲಿ 4ನೇ 1 ಅಂಶದಷ್ಟು ಅಂಕಗಳನ್ನು ಕಳೆಯಲಾಗುವುದು ಅಂತ ಹೇಳಿದರೆ. ಅಂದರೆ 4 ಆನ್ಸರ್ ತಪ್ಪಾಯಿತು ಅಂತಂದಾಗ ಏನಾಗುತ್ತೆ, ನಿಮ್ಮ 1 ಅಂಕ ಕಳ್ಕೊತೀರ ನೀವು ಅಂತ ನೆಗೆಟಿವ್ ವ್ಯಾಲ್ಯೂಯೇಷನಲ್ಲಿ. ಆಮೇಲೆ ಇನ್ನೊಂದು, ಇಲ್ಲಿ ಈ ಮಾಲ್ ಪ್ರಾಕ್ಟೀಸು ಅಕ್ರಮ ನಡಿಬಾರ್ದು ಅಂತ ಅಂದ್ಕೊಂಡು 5ನೇ ವೃತ್ತವನ್ನು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಒಂದು OMR ಶೀಟಲ್ಲಿ ಯೂಸಲಿ 4 ಆಯ್ಕೆ ಅಂತಂದರೆ 4 ರೌಂಡ್ ವೃತ್ತಾಕಾರದ ಒಂದು ಶೇಡ್ ಇರ್ತಿದೆ ನಿಮಗೆ. ಇಲ್ಲಿ 5 ವೃತ್ತಾಕಾರದ ಶೇಡನ್ನೇ ಕೊಡಲಾಗಿರುತ್ತೆ. ಸೊ ಏನಕ್ಕೆ ಅಂತಂದರೆ ಯಾವುದಾದ್ರು ಒಬ್ಬ ಅಭ್ಯರ್ಥಿ ಯಾವುದಾದ್ರು ಒಂದು ಪ್ರಶ್ನೆಗೆ ಐ ಥಿಂಕ್ ಗೊತ್ತಿಲ್ಲ ಅಂತ ಕಂಡು ಬಂದಾಗ ಅವನು ಹಾಗೆ ಬಿಡೋಂಗಿಲ್ಲ. ಯಾವುದಾದ್ರು ಪ್ರಶ್ನೆಗೆ ಉತ್ತರ ನೀಡಲಿಲ್ಲ ಅಂತ ಕಂಡು ಬಂದಾಗ 5ನೇ ಅಂಡಾಕಾರದ ವೃತ್ತ ಇರುತ್ತಲ್ಲ ಅದಕ್ಕೆ ಶೇಡ್ ಮಾಡಲೇಬೇಕು. ಇನ್ ಕೇಸ್ ಮಾಡಲಿಲ್ಲ ಅಂತಂದಾಗ ಅದಕ್ಕೂ ಕೂಡ 0.25 ಅಷ್ಟು ಮಾರ್ಕ್ಸನ್ನು ಇಲ್ಲಿ ಅವರು ಕಡಿತಗಳನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ದಯಮಾಡಿದನ್ನು ಇಲ್ಲಿ ಭಾಳ ಸೆನ್ಸಿಟಿವ್ ಆಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ಇನ್ನು ದಟ್ ಈಸ್ ಎಲಿಜಿಬಿಲಿಟೀಸ್, ಅರ್ಹತಾ ಷರತ್ತುಗಳು. ಇದು ಭಾರತೀಯ ನಾಗರಿಕ, ಒಬ್ಬ ಪ್ರಜೆಯಾಗಿರಬೇಕು, ನಾಗರಿಕನಾಗಿರಬೇಕಾಗತ್ತೆ. ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರತಕ್ಕಂಥ ಪುರುಷ ಅಭ್ಯರ್ಥಿ, ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರತಕ್ಕಂಥ ವ್ಯಕ್ತಿಯನ್ನು ಮದುವೆಯಾಗಿರ್ತಕ್ಕಂಥ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗುವುದಿಲ್ಲ ಅಂಥವರಿದ್ದರೆ ಗೌರ್ಮೆಂಟಿಂದ ಆ್ಯಂಡ್ ಬಿಫೋರ್ ದ್ಯಾಟ್ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ. ಇನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು, ಅವೆಲ್ಲ ಹೇಳಿದರೆ. ದಕ್ಷ ನಿರ್ವಹಣೆಗೆ ಆತಂಕವನ್ನು ಉಂಟು ಮಾಡ್ತಕ್ಕಂಥ ಯಾವುದೇ ದೈಹಿಕ ನ್ಯೂನತೆ ಮುಕ್ತರಾಗಿರಬೇಕು ಅಂತ. ಸಮಸ್ಯೆ ಇದ್ದರೆ ಅದಾಗಲ್ಲ ಅಂತ. ಇನ್ನು ಅದನ್ನು ಬಿಟ್ಟರೆ ಇನ್ನು ಮತ್ತೊಂದು ಪಾಯಿಂಟಲ್ಲಿ ಇಲ್ಲಿ ದೈಹಿಕ ಅರ್ಹರಾಗಿದ್ದರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಅಂತ ಹೇಳಿದ್ದಾರೆ. ಇದನ್ನು ಓದ್ಕೊಳ್ಳಿ ನೀವೆಲ್ಲ. ನೆಕ್ಸ್ಟ್ ನಾವು ಐ ಥಿಂಕ್ ಈ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳಿಗೆ ಬರೋಣ. ಈಗ ಭಾಳ ಮುಖ್ಯವಾಗಿ ನೋಡಿ, ಇಲ್ಲಿ ಏನು ಹೇಳಿದ್ದಾರೆ, ಮೀಸಲಾತಿ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಈ ಕೆಳಗೆ ನಮೂದು ಮಾಡಿರ್ತಕ್ಕಂಥ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದುಕೊಂಡಿರಬೇಕು ಅಂತ ಹೇಳಿದರೆ. ಪರಿಶಿಷ್ಟ ಜಾತಿಯವರಿಗೆ RD ಸಂಖ್ಯೆ ಉಳ್ಳ ಪ್ರವರ್ಗ A, B ಮತ್ತು C ಪ್ರಮಾಣ ಪತ್ರಗಳು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ D ಅದರಲ್ಲಿ ಅವರು ಮೀಸಲಾತಿ ಪ್ರಮಾಣ ಪತ್ರವನ್ನು ಮಾಡಿಸಬೇಕು. ಇನ್ನು ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ E ಅದು. ಇನ್ನು ಪ್ರವರ್ಗ 2A, 2B, 3A ಮತ್ತು 3B ಮೀಸಲಾತಿಗೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ F ಅಲ್ಲಿ ಅವರು ಆ ಮೀಸಲಾತಿಯನ್ನು ಇಲ್ಲಿ ಬರೆಸಬೇಕಾಗತ್ತೆ ಅಂತ. ನೆಕ್ಸ್ಟು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಗದಿಪಡಿಸಿದಂಥ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರತಕ್ಕಂಥ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ ತಹಸೀಲ್ದಾರ್ ಅವರಿಂದ, ಅಂದರೆ ತಹಸೀಲ್ದಾರ್ ಅವರ ಸಹಿ ಮತ್ತು ಮೊಹರು ಅಥವಾ ಬಾರ್ಕೋಡ್, ಹಾಲೋಗ್ರಾಮ್ ಅಥವಾ ವಾಟರ್ ಮಾರ್ಕ್ನ ಜೊತೆಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಅಂತ ಹೇಳಿದ್ದಾರೆ. ಅಂದರೆ RD ನಂಬರು ಆಟೋಮ್ಯಾಟಿಕಲಿ ಪ್ರಿಂಟ್ ಆಗಿರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಅಪ್ಲಿಕೇಶನ್ ಟೈಮಲ್ಲಿ RD ನಂಬರ್ ಕೊಡಬೇಕಾಗುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವವರೆಗೂ ಚಾಲ್ತಿಯಲ್ಲಿರುವುದರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರಬೇಕು. ಆಯಾ ವರ್ಗದವರಿಗೆ ಆಯಾಯ ಈ ನಮೂನೆಗಳನ್ನು ಹೇಳಿದ್ದಾರೆ. ಆ ನಮೂನೆಯಲ್ಲಿ ಅವರು ಮಾಡಿಸ್ಕೊಂಡು ಇಟ್ಕೋಬೇಕು ಅಂತ. ಇನ್ನು ಇತರ ಹಿಂದುಳಿದಂಥ ವರ್ಗಗಳ ಪ್ರವರ್ಗ 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು ಮತ್ತು ಪ್ರವರ್ಗ 3B ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ ಚಾಲ್ತಿಯಲ್ಲಿರುತ್ತೆ ಅಂತ. ಇವೆಲ್ಲವೂ ಕೂಡ ಆದಾಯ ಮತ್ತು ಜಾತಿ ಪ್ರಮಾಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ. ಇವೆಲ್ಲವೂ ಕೂಡ ಪ್ರಮಾಣ ಪತ್ರಗಳು 5 ವರ್ಷ ಚಾಲ್ತಿಯಲ್ಲಿರುತ್ತೆ. ಅಭ್ಯರ್ಥಿಗಳು ಪಡೆದಿರತಕ್ಕಂಥ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅದು ಚಾಲ್ತಿಯಲ್ಲಿರಬೇಕು ಅಂತ ಹೇಳಿದ್ದಾರೆ. ಇನ್ನು ವೆರಿಫಿಕೇಷನ್ ಟೈಮಲ್ಲಿ ಅವೆಲ್ಲವನ್ನು ಪ್ರೊವೈಡ್ ಮಾಡಬೇಕು. ಅಂದರೆ ಅಪ್ಲಿಕೇಶನಲ್ಲಿ ಮೀಸಲಾತಿಯ ಕೋಟಾದಡಿ ಯಾವ್ಯಾವ ಪ್ರಮಾಣ ಪತ್ರವನ್ನು ಅವರು ಸ್ಕ್ಯಾನ್ ಮಾಡಿರ್ತಾರೆ ಅವೆಲ್ಲವನ್ನು ವೆರಿಫಿಕೇಷನ್ ಟೈಮಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ.
ಲಾಸ್ಟ್ ಡೇಟ್ ಆಫ್ ಒಂದು ಅಪ್ಲಿಕೇಶನ್ ಇರುತ್ತೆ ಅಷ್ಟರೊಳಗಡೆ ಇದ್ದರೆ ಆಯಿತಾ, ಅದು ತಿಳ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಇದೇ ತುಂಬ ಜನರಿಗೆ ತಲೆನೋವಾಗಿದ್ದು, ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿದರೆ, ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ವಿಶೇಷ ಸೂಚನೆ ಅಂತ ಹೇಳಿದ್ದಾರೆ. ಈ ಉದ್ಯೋಗಕ್ಕಾಗಿ ಅಂತ ಪ್ರಮಾಣ ಪತ್ರಗಳನ್ನು ಯಾರು ಮಾಡಿಸ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಉದ್ಯೋಗಕ್ಕಾಗಿ ಪಡ್ಕೊಂಡಂಥ ಪ್ರಮಾಣ ಪತ್ರವನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಾರ್ ದ ಪರ್ಪಸ್ ಆಫ್ ಜಾಬ್ ಯಾರು ಮಾಡಿಸ್ಬೇಕು, ಯಾರಿಗೆ ಅನ್ವಯ ಆಗುತ್ತೆ ನೋಡಿ. ವಿಶೇಷ ಸೂಚನೆ ಅಂತ ಹೇಳಿ ಸರ್ಕಾರದ ಆದೇಶ ಸಂಖ್ಯೆ 179/2010 ದಿನಾಂಕ 16/7/2011 ಇದರ ಅನ್ವಯ ಬಲಿಜ ಮತ್ತು ಉಪಜಾತಿಗಳಾದ ಬಲಜಿಗ, ಬಣಜಿಗ, ಗೌಡ ಬಣಜಿಗ, ನಾಯ್ಡು, ತೆಲಗ ಸಾಕಷ್ಟು ಕ್ಯಾಟಗರೀಸ್ ಇದೆ ಇಲ್ಲಿ. ಸೊ ಮುನ್ನಾರು, ಬಳೆಗಾರ, ಬಳೆ ಬಣಜಿಗ, ಇನ್ನು ಬಳೆ ಜಟ್ಟಿ, ಬಣಗಾರ, ರೆಡ್ಡಿ, ಜನಪನ್ನು, ಉಪ್ಪಾರ, ಬಲಿಜ ಉಪಜಾತಿಗಳನ್ನು ಶಿಕ್ಷಣದ ಸಲುವಾಗಿ 2A ಮೀಸಲಾತಿಯಡಿ ಅರ್ಥ ಮಾಡ್ಕೊಳ್ಳಿ. ಶಿಕ್ಷಣದ ಸಲುವಾಗಿ 2A ಮೀಸಲಾತಿಯಡಿ ಹಾಗೂ ಉದ್ಯೋಗದ ಸಲುವಾಗಿ 3A ಮೀಸಲಾತಿಯಡಿ ಪರಿಗಣಿಸಲಾಗಿದೆ. ಶಿಕ್ಷಣ ಅಂತ ಬಂದಾಗ 2A ಬರುತ್ತೆ ಅವರಿಗೆ. ಇನ್ನು ಉದ್ಯೋಗ ಅಂತ ಬಂದಾಗ 3A ಮೀಸಲಾತಿಯಡಿ ಅವ್ರನ್ನೇ ಕನ್ಸಿಡರ್ ಮಾಡ್ತಾರೆ. ಆದ್ದರಿಂದ ಸದರಿ ಆದೇಶದ ಅನುಸಾರ ಸದರಿ ಜಾತಿ ಮತ್ತು ಉಪಜಾತಿ ಅಭ್ಯರ್ಥಿಗಳು ಉದ್ಯೋಗದಲ್ಲಿನ ಮೀಸಲಾತಿಗಾಗಿ ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ 3A ಮೀಸಲಾತಿ ಕೋರತಕ್ಕದ್ದು ಹಾಗೂ ಶಿಕ್ಷಣದ ಸಲುವಾಗಿ 2A ಮೀಸಲಾತಿ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ. ಆಯಾ ಮೀಸಲಾತಿಯ ಅನ್ವಯನೇ ಅವರು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕೊನೆಯಲ್ಲಿ ಇತರೆ ಹಿಂದುಳಿದ ವರ್ಗಗಳಾದ ಪ್ರವರ್ಗ 2A, 2B, 3A ಮತ್ತು ಪ್ರವರ್ಗ 3B ವರ್ಗದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಅವರ ಪತಿಯ ಹೆಸರಿನೊಂದಿಗೆ ಜಾರಿಯಾದ ಆದಾಯ ಪ್ರಮಾಣ ಪತ್ರವನ್ನು ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಇಲ್ಲಿ. ಸೊ ವಿವಾಹಿತ ಮಹಿಳೆಯರು ಯಾವ ಆದಾಯ ಪ್ರಮಾಣ ಪತ್ರವನ್ನು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಬಿಟ್ಟು ನೋಡಿ ಇದೆಯಲ್ಲ ಇಲ್ಲಿ, ಅವರ ಪತಿಯ ಹೆಸರಿನೊಂದಿಗೆ ಜಾರಿಯಾದಂಥ ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಗೊಳಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದಿಟ್ಟುಕೊಂಡು ಅರ್ಜಿಯಲ್ಲಿ ಮೀಸಲಾತಿ ಕೋರತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಸೈನಿಕರ ಬಗ್ಗೆ ದಯಮಾಡಿ ಇದನ್ನು ಓದ್ಕೊಳ್ಳಿ. ಸೊ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ಇನ್ನು ಅದನ್ನು ಬಿಟ್ಟರೆ ಭಾಳ ಮುಖ್ಯವಾಗಿ ಗ್ರಾಮೀಣ ಅಭ್ಯರ್ಥಿ ಒಂದಿದೆ ಇಲ್ಲಿ, ಅದನ್ನು ಹೇಳ್ಬಿಡ್ತೀನಿ ನಾನೀಗ. ಗ್ರಾಮೀಣ ಅಭ್ಯರ್ಥಿ ಮತ್ತು ಈ ಕನ್ನಡ ಮಾಧ್ಯಮ. ಸೊ ಸರ್ಕಾರದ ಅಧಿಸೂಚನೆ ಸಂಖ್ಯೆ 59 ಶಾಸನ 2000 ದಿನಾಂಕ 6/1/2001 ಆಲ್ಮೋಸ್ಟು ಇದು ಎಲ್ಲ ಇಲಾಖೆ ಪರೀಕ್ಷೆಗಳಿಗೆ ಇದು ನಂಬರ್ ಕಾಮನ್ ಆಗಿರುತ್ತೆ ಹೇಳ್ಬಿಡ್ತಾರೆ ಅವರು. ಸೊ ಅದರ ಅನ್ವಯ ಗ್ರಾಮೀಣ ಆದೇಶ ಮೀಸಲಾತಿ ಅಡಿಯಲ್ಲಿ ಅಪ್ಲಿಕೇಶನ್ ಆಗ್ತಕ್ಕಂಥ ಅಭ್ಯರ್ಥಿಗಳು ನಿಯಮಗಳ ರೀತ್ಯ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ವ್ಯಾಸಂಗವನ್ನು ಮಾಡಿ ಅವರು ಪಾಸಾಗಿರಬೇಕು. ಅವರು ಮಾತ್ರ ಈ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಅರ್ಥ ಅವರು. ಇನ್ನು ಅರ್ಹತೆ ಅಭ್ಯರ್ಥಿಗಳು ಅಂತ ಹೇಳಿ ಇಲ್ಲಿ ಒಂದಷ್ಟು ಸಂಖ್ಯೆಯನ್ನು ಹೇಳಿದ್ದಾರೆ. ಸರ್ಕಾರಿ ಆದೇಶ ಸಂಖ್ಯೆ 8/2001 ದಿನಾಂಕ 13/2/2001. ಸೊ ಇದರ ಅನ್ವಯ ನಮೂನೆ 2 ಈಗ ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರಿಂದ ಬರೆಸ್ಕೊಳ್ಬೇಕು. ಅದಾದ ಮೇಲೆ ಆ ತಾಲೂಕಲ್ಲಿ ಬರ್ತಕ್ಕಂಥ BO ಹತ್ರ ಅದನ್ನು ಅವರ ಸಹಿ ಮತ್ತು ಮೊಹರನ್ನು ಅಲ್ಲಿ ಹಾಕಿಸ್ಕೊಳ್ಬೇಕಾಗತ್ತೆ ಭಾಳ ಮುಖ್ಯವಾಗಿ. ಆಮೇಲೆ RD ಸಂಖ್ಯೆ ಇರತಕ್ಕಂಥ ಒಂದು ಫಾರ್ಮ್ಯಾಟಲ್ಲಿ ಬರೆಸ್ಬೇಕು ಅವರು ನಮೂನೆ 1ರಲ್ಲಿ. ಸೊ ಏನಕ್ಕೆ ಅದು ಅಂತಂದರೆ ಈ ಪ್ರಮಾಣ ಪತ್ರವಲ್ಲದೆ ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಅಂದರೆ ರಿಚ್ ಅಂದರೆ ಐ ಥಿಂಕ್ ಈ ಶ್ರೀಮಂತ ಕುಟುಂಬ ಅಂತ ಏನು ಹೇಳ್ತೀವಿ ಅದು ಮೇಲುಸ್ತರದ ಕುಟುಂಬಗಳು ಅಂತ ಅದು ಕನ್ಸಿಡರ್ ಮಾಡ್ತಾರೆ. ಸೊ ಐ ಥಿಂಕ್ APL ಹೋಲ್ಡರ್ಸ್ ಆಗಿರ್ಬೋದು. ಒಂದು ಇಯರ್ ಇನ್ಕಮ್ ಅಂತ ಇರುತ್ತೆ. ಆ ಇಯರ್ ಇನ್ಕಮ್ ಕ್ರಾಸ್ ಆಯಿತು ಅಂತಂದರೆ ಅವರು ಮೇಲುಸ್ತರ ಅಂತ ಒಂದು ಕೇಡರ್ ಬರುತ್ತೆ. ಸೊ ಸೇರಿಲ್ಲದಿರುವ ಬಗ್ಗೆ ಇನ್ ಕೇಸ್ ಅಲ್ಲಿಗೆ ಆ ಒಂದು ಕೇಡರ್ಗೆ ಸೇರಿಲ್ಲ ಅಂತಂದರೆ ನಮೂನೆ 1ರಲ್ಲಿ ಈ ಅವರು ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು. ಅಲ್ಲಿ RD ನಂಬರ್ ಇರುತ್ತೆ. ಅದು ಕಡ್ಡಾಯವಾಗಿ ಸಂಬಂಧಪಟ್ಟ ತಹಶೀಲ್ದಾರಿಂದ ನಿಗದಿಪಡಿಸಿದಂಥ ಕೊನೆಯ ದಿನಾಂಕದ ಒಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಅಂತ ಹೇಳಿದ್ದಾರೆ. ಆಯಿತಾ. ನೆಕ್ಸ್ಟು ಇನ್ನು ಕನ್ನಡ ಮಾಧ್ಯಮ ಅಂತ ಬಂದಾಗ ನೋಡಿ ಅದಕ್ಕೂ ಕೂಡ ಒಂದು ನಂಬರನ್ನು ಮೆನ್ಷನ್ ಮಾಡಿದರೆ ಇಲ್ಲಿ. ಸೊ 71/2001 ದಿನಾಂಕ 24/10/2002 ಅನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೊಂದು ಮೀಸಲಿರಿಸ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಅಂತ ಹೇಳಿದರೆ ಇಲ್ಲಿ. ಅರ್ಥ ಆಯ್ತಾ. ಸೊ ಸೇಮು. ಇನ್ನು ನೆಕ್ಸ್ಟು ಇದೆಲ್ಲ ಓದ್ಕೊಳ್ಳಿ. ಯೋಜನೆಗಳಿಂದ ನಿರ್ವಸಿತರಾದ ಅಭ್ಯರ್ಥಿಗಳು ಆ್ಯಂಡ್ ವಿಶೇಷ ಚೇತನ ಅಭ್ಯರ್ಥಿಗಳು ಅವೆಲ್ಲ ದಯಮಾಡಿ ಓದ್ಕೊಳ್ಳಿ ನೀವೇ. ಇನ್ನು ತೃತೀಯ ಲಿಂಗ ಅದು ಬಿಟ್ಟರೆ ಇನ್ಯಾವುದು ಭಾಳ ಮುಖ್ಯವಾದ ಒಂದು ಅಂಶ ಅಂತ ಅನಿಸುತ್ತೆ ಅಂತಂದರೆ ಇಲ್ಲಿ. ಸೊ ಡೇಟ್ ಆಫ್ ಬರ್ತ್ಗೆ SLC ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಇಟ್ಸ್ ಎ ವೆರಿ ಮೇನ್ ಡಾಕ್ಯುಮೆಂಟು. ಸೊ ಅವೆಲ್ಲವನ್ನು ಜೋಪಾನವಾಗಿ ಆ್ಯಂಡ್ ಬಿಫೋರ್ ದಿ ಅಪ್ಲಿಕೇಶನ್ ಡೇಟು ಅದನ್ನು ಕೀಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನು ಅದನ್ನು ಬಿಟ್ಟರೆ ವಿಶೇಷ ಸೂಚನೆಗಳು ಅದೇನು ಬೇಡ, ದಯಮಾಡಿ ಓದ್ಕೊಳ್ಳಿ. ಅಂದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಸೊ ಯಾವ ರೀತಿಯಾಗಿ ಒಂದಷ್ಟು ಸ್ಟೆಪ್ಸನ್ನು ಇದೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಹೇಗೆ ಯಾವ್ಯಾವ ಪ್ರಮಾಣ ಪತ್ರವನ್ನು ನೀವು ಐ ಥಿಂಕ್ ಕೀಪ್ ಮಾಡಿರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ.
ನೋಡಿ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದನ್ನು ಐ ಥಿಂಕ್ ಒಂದು 2 ನಿಮಿಷ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರೋ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ. ಸೊ ಎಲ್ಲ ಸ್ಟೆಪ್ಸಲ್ಲೂ ಈಗ ಟೀಚರ್ ಇಕ್ವಿಪ್ಮೆಂಟಲ್ಲಿ ಹೇಗೆ ನೀವು ಒಂದೊಂದೇ ಸ್ಟೆಪ್ಸಲ್ಲಿ ಮಾಹಿತಿಯನ್ನು ಫುಲ್ಫಿಲ್ ಮಾಡಿ ಅದನ್ನು ನೀಟಾಗಿ ಒಂದು ಸಲ ನೋಡಿಕೊಂಡು ಆಮೇಲೆ ಕನ್ಫರ್ಮ್ ಮಾಡ್ತಿರೋ, ಆ ಥರ ಇಲ್ಲೂ ಏನು ಮಾಡಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಎಲ್ಲ ಆದ ನಂತರದಲ್ಲಿ ಅದೊಂದು ಪ್ರತಿಯನ್ನು ನೀಟಾಗಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಅದು ನಿಮಗೆ ಟಿಲ್ ವೆರಿಫಿಕೇಷನ್ ತನಕನೂ ಅದು ಬೇಕಾಗತ್ತೆ, ಆಯಿತಾ. ಇನ್ನು ಚಲನನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಕಾಯ್ದಿಟ್ಟುಕೊಳ್ಳಬೇಕು. ನಂತರ ಯಾವುದೇ ಹಂತದಲ್ಲಿ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿದಲ್ಲಿ ಅರ್ಜಿ ಪ್ರತಿಯನ್ನು ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕಿದ ನಂತರನೇ ಅರ್ಜಿ ಪ್ರತಿಯನ್ನು ಇಮಿಡಿಯೇಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ನೆಕ್ಸ್ಟು ಅದನ್ನು ಬಿಟ್ಟರೆ ನಿಮಗೇನು ಐ ಥಿಂಕ್ ದುರ್ನಡತೆ ಇವೆಲ್ಲ ಕಚೇರಿ ದೂರವಾಣಿ ಸಂಖ್ಯೆಗಳು ಏನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಾಂತ್ರಿಕ ದೋಷಗಳು ತೊಂದರೆ ಆಯಿತು ಅಂತಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ 08023460460 ಅದಕ್ಕೆ ನೀವು ಕರೆ ಮಾಡಿ. ಸೊ ಏನು ಸಮಸ್ಯೆ ಆಗುತ್ತೆ ಅದರ ಬಗ್ಗೆ ನೀವು ಹೇಳ್ಕೊಳ್ಬೋದು. ಇನ್ನು ನೆಕ್ಸ್ಟು ಅದನ್ನು ಬಿಟ್ಟರೆ ಸೊ ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳತಕ್ಕದ್ದು. ಅಪ್ಲಿಕೇಶನಲ್ಲಿ ಕೆಲವೊಂದು ಕ್ಯಾಟಗರೀಸ್ ಕೋಡ್ ನಂಬರ್ಸ್ ಗೊತ್ತಾಗಿಲ್ಲ ಅಂತಂದರೆ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರಲ್ಲ. ಸೊ ದಯಮಾಡಿ ಇದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಅಷ್ಟೇನೇನಿಲ್ಲ. ಸೊ ದಿಸ್ ಈಸ್ ದಿ ಸುಮಾರು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಂಡರಲ್ಲಿ ಇರತಕ್ಕಂಥ ಉಳಿಕೆ ಮೂಲರಂಜದ 100 ಹುದ್ದೆಗಳ ಒಂದು ಶಿಕ್ಷಕ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರವಾಗಿ ಈಗ ಭರ್ತಿ ಮಾಡಲಿಕ್ಕೆ ಇದಕ್ಕೆ ಅಫಿಷಿಯಲ್ ನೋಟಿಫಿಕೇಷನ್ ಮಾಡಿದರೆ ಯಾವುದು ಪ್ರಮುಖವಾದಂಥ ಮಾಹಿತಿ ಅಂತ ನನಗನ್ಸುತ್ತೋ ಅವೆಲ್ಲವನ್ನು ಹೇಳಿದ್ದೀನಿ. ಇದೇ ಥರ ಒಂದು 44 ಹುದ್ದೆಗಳಿಗೂ ಬಿಟ್ಟಿದ್ದಾರೆ ಕೆ ಭಾಗಕ್ಕೆ. ಸೇಮ್ ಅದನ್ನು ನೀವೇ ದಯಮಾಡಿ ಒಂಚೂರು ಅದನ್ನು ಓದ್ಕೊಳ್ಳೋ ಪ್ರಯತ್ನ ಮಾಡಿ. ಅವೆರಡೂ ಕಾಪಿಗಳನ್ನು ನಾನು ಈಗಲೇ ಟೆಲಿಗ್ರಾಮು ಮತ್ತು ವಾಟ್ಸಾಪ್ಗೆ ಶೇರ್ ಮಾಡ್ತೀನಿ. ಸೊ ಇಷ್ಟು ಹೊತ್ತು ವಿಡಿಯೋನ ವಾಚ್ ಮಾಡೋದಂತ ನಿಮಗೆಲ್ಲ ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.